ಓವರೀಸಲ್ಲಿ ಹಲವಾರು ಚಿಕ್ಕ ಫಾಲಿಕಲ್ಸ್ ಇರುತ್ತದೆ ಮತ್ತು ಈ ಫಾಲಿಕಲ್ಸಲ್ಲಿ ಎಗ್ಸ್ ಇರುತ್ತದೆ. ಈ ಎಗ್ಸ್ ಡೆವಲಪ್ಮೆಂಟ್ನ ಮೊದಲ ಸ್ಟೇಜಲ್ಲಿದೆ. ಈ ಎಗ್ ಓವರಿಯಿಂದ ಆಚೆ ಬರುತ್ತದೆ. ಇದನ್ನು ಓವ್ಯುಲೇಷನ್ ಎಂದು ಕರೆಯುತ್ತೇವೆ. ಪ್ರೆಗ್ನೆನ್ಸಿಗೆ ಮೊದಲು ಓವ್ಯುಲೇಷನ್ ಆಗಬೇಕು. ಯಾವಾಗ ಈ ಎಗ್ ಸ್ಪರ್ಮ್ ಜೊತೆ ಸೇರುತ್ತದೆ ಆವಾಗ ಈ ಮಹಿಳೆ ಪ್ರೆಗ್ನೆಂಟ್ ಆಗುತ್ತಾರೆ. ಓವ್ಯುಲೇಷನ್ ಸಾಮಾನ್ಯವಾಗಿ ಪೀರಿಯಡ್ಸ್ನ 14 ದಿನದ ಮುಂಚೆ ಆಗುತ್ತದೆ. ಪ್ರೆಗ್ನೆಂಟ್ ಆಗೋ ಸಾಧ್ಯತೆ ಈ ಸಮಯದಲ್ಲಿ ಹೆಚ್ಚಾಗಿರುತ್ತದೆ. PCOS ಇರುವ ಮಹಿಳೆಯರಲ್ಲಿ ಆಂಡ್ರೋಜನ್, ಇನ್ಸುಲಿನ್ ಅಥವಾ ತೂಕ ಜಾಸ್ತಿ ಇರೋದರಿಂದ ಈ ಫಾಲಿಕಲ್ ಸರಿಯಾಗಿ ಡೆವಲಪ್ ಆಗೋದಿಲ್ಲ. ಅಂತಹ ಎಗ್ಸ್ ಓವರಿಯಿಂದ ಆಚೆ ಬರೋದಿಲ್ಲ ಮತ್ತು ಅಂತಹ ಫಾಲಿಕಲ್ ಸಿಸ್ಟ್ ಆಗಿಯೇ ಉಳಿದುಕೊಳ್ಳುಬಿಡುತ್ತದೆ. ಈ ಎಗ್ ಓವರಿಯಿಂದ ಆಚೆ ಬರದೇ ಇರೋದನ್ನು ಆ್ಯನೋವ್ಯುಲೇಷನ್ ಅನ್ನುತ್ತೇವೆ. ಇದರಿಂದ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಬಹುದು ಅಥವಾ ಪೀರಿಯಡ್ಸ್ ಆಗದೇ ಇರಬಹುದು ಅಥವಾ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗಬಹುದು. ಇನ್ಫರ್ಟಿಲಿಟಿಯ ಪ್ರಮುಖ ಕಾರಣ ಆ್ಯನೋವ್ಯುಲೇಷನ್, ಯಾಕೆಂದರೆ ಎಗ್ಸ್ ಮತ್ತು ಸ್ಪರ್ಮ್ ಸೇರೋದಕ್ಕೆ ಆಗೋದಿಲ್ಲ. ಕೆಲವು PCOS ಮಹಿಳೆಯರಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಮಕ್ಕಳು ಆಗುತ್ತದೆ. ಆದರೆ 70% ವರೆಗಿನ ಮಹಿಳೆಯರಿಗೆ ಸಬ್ಫರ್ಟಿಲಿಟಿ ಆಗಬಹುದು. ಇನ್ಫರ್ಟಿಲಿಟಿ ಅಂದರೆ 1 ವರ್ಷದವರೆಗೂ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿದರೂ ಪ್ರೆಗ್ನೆಂಟ್ ಆಗದೇ ಇರುವುದು. ಈ ಸಂದರ್ಭದಲ್ಲಿ ಇನ್ಫರ್ಟಿಲಿಟಿಯ ಕಾರಣ ಹುಡುಕಲು ನಿಮ್ಮ ಡಾಕ್ಟರ್ ಕೆಲವಷ್ಟು ಟೆಸ್ಟ್ಗಳನ್ನು ಮಾಡಿಸಬಹುದು. ಬ್ಲಡ್ ಟೆಸ್ಟಿಂದ ಇನ್ಫರ್ಟಿಲಿಟಿಯ ಹಾರ್ಮೋನ್ ಕಾರಣವೇನಾದರೂ ಇದೆಯಾ ಎಂದು ನೋಡುತ್ತಾರೆ. ಮೆನ್ಸ್ಟ್ರುಯಲ್ ಸೈಕಲ್ನ 21ನೇ ದಿನದಂದು ಬ್ಲಡ್ ಟೆಸ್ಟ್ ಮಾಡಿದರೆ ಅದರಿಂದ ಓವ್ಯುಲೇಷನ್ ಆಗಿದೆಯೋ ಇಲ್ಲವೆಂದು ಗೊತ್ತಾಗುತ್ತದೆ. ಇದರ ನಂತರ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಏನಾದರೂ ಇದೆಯಾ ಎಂದು ಸ್ಕ್ಯಾನ್ ಮಾಡಿಸಲಾಗುತ್ತದೆ. ಈ ಸ್ಕ್ಯಾನ್ನಲ್ಲಿ ನಾವು ಯೂಟ್ರಸ್ ಮತ್ತು ಓವರಿ ಎರಡೂ ನೋಡಬಹುದು. ಅದರಿಂದ PCOS ಸೇರಿದಂತೆ ಬೇರೆ ಇಂಟರ್ಫಿಯರಿಂಗ್ ಕಂಡೀಷನ್ಸ್ಗಳನ್ನು ಕಂಡುಹಿಡಿಯಬಹುದು. ಇಲ್ಲ ಅಂದರೆ ಹಿಸ್ಟ್ರೋಸಾಲ್ಫಿಂಗೋಗ್ರಾಮ್ ಮಾಡಬಹುದು. ಅದರಿಂದ ಎಕ್ಸ್ರೇ ಮತ್ತು ಡೈ ಯೂಸ್ ಮಾಡಿ ಯೂಟ್ರಸ್ ಮತ್ತು ಫ್ಯಾಲೋಪಿಯನ್ ಟ್ಯೂಬಲ್ಲಿ ಬ್ಲಾಕೇಜಸ್ ಏನಾದರೂ ಇದ್ದರೆ ಕಂಡುಹಿಡಿಯಬಹುದು. PCOS ಇರುವ ಸುಮಾರಷ್ಟು ಮಹಿಳೆಯರು ಯಾವುದೇ ಟ್ರೀಟ್ಮೆಂಟ್ ಇಲ್ಲದೇನೆ ಪ್ರೆಗ್ನೆಂಟ್ ಆಗುತ್ತಾರೆ. ಸುಮಾರಷ್ಟು ಕೇಸಸ್ಸಲ್ಲಿ 5-10% ತೂಕ ಕಡಿಮೆ ಮಾಡಿದರೆ ರೆಗ್ಯುಲರ್ ಓವ್ಯುಲೇಷನ್ ಸಾಧ್ಯವಾಗುತ್ತದೆ. ಇದರ ಬೇರೆ ಪರಿಹಾರ ಇರುವುದು ಮಾತ್ರೆಗಳು. ಕ್ಲೋಮಿಫಿನ್, ಗೊನಾಡೋಟ್ರೋಪಿನ್, ಮೆಟ್ಫಾರ್ಮಿನ್ ಅಥವಾ ಲೆಟ್ರೋಝೋಲ್ ಎಂಬ ಮಾತ್ರೆಗಳನ್ನು ಕೊಡಬಹುದು. ಮತ್ತು ಕೆಲವಷ್ಟು ಸೂಚಿತವಾದ ಕೇಸಸ್ಗಳಲ್ಲಿ ಲ್ಯಾಪ್ರೋಸ್ಕೋಪಿಕ್ ಒವೇರಿಯನ್ ಡಯಥರ್ಮಿವೆಂಬ ಸರ್ಜಿಕಲ್ ಇಂಟರ್ವೆನ್ಷನ್ ಕೂಡ ಮಾಡಬಹುದು. ಈ ಚಿಕಿತ್ಸೆಗಳಿಂದ ಓವ್ಯುಲೇಷನ್ ಆಗುತ್ತೆ ಮತ್ತು ಫರ್ಟಿಲಿಟಿ ವಾಪಸ್ ಬರುತ್ತದೆ. ಮೆಟ್ಫಾರ್ಮಿನ್ ಇಂದ ಓವ್ಯುಲೇಷನ್ ಆಗುವುದಿಲ್ಲ, ಆದರೆ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಮತ್ತು ಆಂಡ್ರೋಜನ್ ಎಕ್ಸಸ್ ಅನ್ನು ಕಡಿಮೆ ಮಾಡಿ ಓವೇರಿನ ಫಂಕ್ಷನ್ ಅನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸುತ್ತದೆ. ಈ ಎಲ್ಲ ಆಪ್ಷನ್ಸ್ಗಳು ಕೆಲಸ ಮಾಡದಿದ್ದಲ್ಲಿ ನಿಮಗೆ IVF ಟ್ರೀಟ್ಮೆಂಟನ್ನು ಆಫರ್ ಮಾಡಲಾಗುತ್ತದೆ. ಇದರಲ್ಲಿ ನಿಮ್ಮ ಓವರಿಯಿಂದ 1 ಎಗ್ ಅನ್ನು ತೆಗೆದು ಸ್ಪರ್ಮ್ ಜೊತೆ ಒಂದು ಲ್ಯಾಬೊರೇಟರಿನಲ್ಲಿ ಫರ್ಟಿಲೈಸ್ ಮಾಡಲಾಗುತ್ತದೆ. ಈ ಫರ್ಟಿಲೈಸ್ಡ್ ಎಗ್ ಅನ್ನು ಎಂಬ್ರಿಯೋ ಎನ್ನುತ್ತೇವೆ. ಅದನ್ನು ವಾಪಸ್ ನಿಮ್ಮ ಗರ್ಭಕೋಶದಲ್ಲಿ ಹಾಕಲಾಗುವುದು. ಅಲ್ಲಿ ಅದು ಬೆಳೆಯುತ್ತದೆ ಮತ್ತು ಡೆವಲಪ್ ಆಗುತ್ತದೆ. PCOS ಬಗ್ಗೆ ಹೆಚ್ಚಿನ ಮಾಹಿತಿಗೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ನೋಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.